ಧನುಸ್ಸು ರಾಶಿ ಬ್ಯಾಂಕ್ ನೌಕರಿಯಲ್ಲಿರ್ತಕ್ಕಂಥವ್ರು, ಫೈನಾನ್ಸ್ ಇತ್ಯಾದಿಗಳನ್ನು ನಡೆಸ್ತಕ್ಕಂಥವ್ರು ತುಂಬ ಕಿರಿಕಿರಿಯನ್ನು ಅನುಭವಿಸಬೇಕಾದಂತಹ ದಿವಸ. ಹಣಕಾಸಿನ ವಿಚಾರ, ದಾಖಲಾತಿಗಳ ವಿಚಾರ, ವ್ಯಾವಹಾರಿಕವಾದಂತಹ ವಿಚಾರ ಇವೆಲ್ಲವೂ ಕೂಡ ಏನೋ ಸವಾಲಾಗಿ ಬಂದು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ವ್ಯವಹಾರದ ಪರಿಪೂರ್ಣವಾದಂತಹ ಲೆಕ್ಕಾಚಾರದಲ್ಲಿ ಹಿನ್ನಡೆಯಾಗತ್ತೆ. ಇದನ್ನು ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ನಿಮ್ಮ ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸೋಕ್ಕಾಗ್ದಲೇ, ಯಾವುದೋ ಒಂದು ಸರಿಯಾದಂತಹ ತೀರ್ಮಾನಕ್ಕೆ ಬರೋಕ್ಕಾಗ್ದಲೇ ಒದ್ದಾಡಬೇಕಾದಂತಹ ದಿವಸವಾಗತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ. ಇವತ್ತಾದಂತಹ ಪರಿಸ್ಥಿತಿಯೇ ನಾಳೆಗೂ ಮುಂದುವರಿಯುತ್ತೆ. ಅದಕ್ಕೆ ನೀವೇ ಕಾರಣರಾಗ್ತೀರಿ. ಇವತ್ತು ಏನೇ ಕಷ್ಟ ಆಗಲಿ, ಕಷ್ಟಪಡ್ತಾ ಇದ್ದೀರಿ, ಪಡ್ತೀರಿ. ಇವತ್ತಿಗೆ ಆ ಕಷ್ಟವನ್ನು ನೀವೇ ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗತ್ತೆ. ಪರೀಕ್ಷಾ ಸ್ಪರ್ಧಿಗಳಿಗೆ ಶುಭವಾದಂತಹ ದಿವಸ. ಯಾವುದೇ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಾಗಲಿ ಅಥವಾ ವಿದ್ಯಾರ್ಥಿಗಳು ತಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಾಗಲಿ, ಅದರಲ್ಲಿ ಸಿಹಿ ಸುದ್ದಿಯನ್ನು, ಸಾಧನೆಯನ್ನು ನೀವು ಗಳಿಸ್ಕೊಳ್ತಕ್ಕಂಥದ್ದು. ದೂರಿನ ಪ್ರವಾಸಕ್ಕೆ ಪ್ಲಾನನ್ನು ಮಾಡ್ತೀರಿ. ಅದು ಕೂಡ ಮುಂಬರುವಂತಹ ದಿವಸದಲ್ಲಿ ಅನುಕೂಲಕ್ಕೆ ಕಾರಣವಾಗುತ್ತೆ. ಎಲೆಕ್ಟ್ರಿಕಲ್ ಮತ್ತು ವಾಹನ ರಿಪೇರಿ ಈ ಎರಡೂ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಕೆಲಸ ಮಾಡಿದರೆ ಆದಾಯ ಹೆಚ್ಚಾಗ್ತಕ್ಕಂಥದ್ದಿದೆ. ಬೇಜವಾಬ್ದಾರಿತನ ತೋರಿಸಿದರೆ ಅಥವಾ ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಿದರೆ ಆ ಆದಾಯ ನಿಮ್ಮ ಕೈ ತಪ್ಪಿ ಹೋಗ್ತಕ್ಕಂಥದ್ದಿದೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಮಕರ ರಾಶಿ ಒಡ ಹುಟ್ಟಿದವರಿಗೆ ಸಹಾಯವನ್ನು ಮಾಡ್ತೀರಿ. ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಹತ್ತಿರದ ಬಂಧುಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತೀರಿ. ಹಣದ ನಿರ್ವಹಣೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ದುಡ್ಡನ್ನು ಹೇಗೆ ಬಳಸಬೇಕು, ಯಾವ ರೀತಿಯ ಆದಾಯವನ್ನು ಹೆಚ್ಚು ಮಾಡಿಕೊಳ್ಬೇಕು, ಈ ರೀತಿಯಾದಂತಹ ವ್ಯಾವಹಾರಿಕ ಪ್ರಜ್ಞೆ ನಿಮಗೆ ವೃದ್ಧಿಯಾಗ್ತಕ್ಕಂತಹ ದಿವಸವಾಗುತ್ತೆ. ಅವಿವಾಹಿತರಿಗೆ ಶುಭವಾದಂತಹ ಸುದ್ದಿ ಇದೆ. ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥವ್ರಿಗೆ, ಗೋಶಾಲೆ ಇತ್ಯಾದಿಗಳನ್ನು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಸುದ್ದಿ, ಒಳ್ಳೆಯ ದಿವಸ ಇದು ಅಂತ ಹೇಳಬೇಕು. ಕೃಷಿಯಲ್ಲಿ ಮಾತ್ರ ಹಿನ್ನಡೆಯಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಭೂ ವ್ಯವಹಾರದಲ್ಲಿ ಲಾಭ ಇದೆ. ಹಾಗಾಗಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಲಾಭದ ದಿವಸ ಅಥವಾ ಉತ್ತಮವಾದಂತಹ ವ್ಯವಹಾರಗಳು ಕೈಗೂಡ್ತಕ್ಕಂತಹ ದಿವಸ ಅಂತ ಹೇಳಿ ಭಾವಿಸಿ, ಖರ್ಚನ್ನು ತುಂಬ ಕಡಿಮೆ ಮಾಡಿಕೊಂಡು ಹಣವನ್ನು ಉಳಿಸ್ತಕ್ಕಂತಹ ಮಾರ್ಗವನ್ನು ಹುಡುಕಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹಣ ಹೂಡಿಕೆಯ ಬಗ್ಗೆಯೂ ಕೂಡ ಚಿಂತನೆಗಳು ನಡೀತಕ್ಕಂಥದ್ದು. ಸಫಲರಾಗ್ತೀರಿ. ಯಾವುದರ ಮೇಲೆ ಹಣವನ್ನು ಹೂಡಿಕೆ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಲಾಭಗಳು ಬರುತ್ತೆ ಅನ್ನುವಂತಹ ಆಲೋಚನೆ ನಿಮಗೆ ವಿಶೇಷವಾಗಿ ಇರತಕ್ಕಂಥದ್ದು. ಕಾರ್ಯದೊತ್ತಡವನ್ನು ಒಂದು ಬದಿಗಿಟ್ಟು ಆನಂದವನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು ಇದು ಬಹಳ ಮುಖ್ಯವಾಗುತ್ತೆ. ತಾಯಿಯವರಿಗೆ ಅಕಸ್ಮಾತ್ತಾಗಿ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತ್ತೆ. ತುಂಬ ಮಾನಸಿಕವಾಗಿ ಹಿಂಸೆಯನ್ನು ಪಡ್ತೀರಿ. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂತಹ ದಿವಸ. ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಸಕಾಲಕ್ಕೆ ನಿಮಗೆ ಸಿಕ್ಕದಲೇ ಅದು ಕೂಡ ತೊಂದರೆಯನ್ನು ಮಾಡುತ್ತೆ. ನಿಮ್ಮದೇ ಹಣ ಆದರೆ ನಿಮ್ಮ ಕೈ ಸೇರದಲೇ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಯಾವುದೇ ವಿಚಾರಗಳು ನಿಮ್ಮ ಮನಸ್ಸಿಗೆ ಅಸಮಾಧಾನ ಅಂತ ಹೇಳಿ ಅನಿಸಿದರೆ ಆ ಕೆಲಸಗಳನ್ನು ದೂರ ಮಾಡಿಬಿಡಿ. ಮಾನಸಿಕವಾಗಿಯೂ ವ್ಯಾವಹಾರಿಕವಾಗಿಯೂ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ತಪ್ಪುತ್ತೆ ಅಂತ ಅರ್ಥ. ಯಾರು ಅನಿಲ ವ್ಯಾಪಾರಿಗಳು, ಗ್ಯಾಸ್ ಸಿಲಿಂಡರ್ ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿದ್ದಾರೆ, ಅಂಥವರಿಗೆ ವಿಶೇಷವಾಗಿ ಹಣದ ಅಡಚಣೆಗಳು ಆಗುತ್ತೆ. ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಉತ್ತಮವಾದಂತಹ ಸಲಹೆ ಸೂಚನೆಗಳಿದ್ದರೂ ಕೂಡ ನೀವು ನಷ್ಟವನ್ನು ಅನುಭವಿಸ್ತೀರಿ. ಯಾಕೆ ಅಂತಂದರೆ ಅಲ್ಲಿ ಸ್ವಯಂಕೃತ ಅಪರಾಧಗಳು. ಬೇರೆಯವರು ಹೇಳಿದ ಮಾತು ನಿಮಗೆ ಇಷ್ಟ ಆಗೋದಿಲ್ಲ. ನಿಮ್ಮದೇ ಆದಂತಹ ಕೆಲವು ನಿರ್ಧಾರಗಳು, ವ್ಯಾವಹಾರಿಕವಾಗಿ ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಲ್ಲ, ಅದು ಕಷ್ಟವಾದೀತು ಅಂತಕ್ಕಂಥದ್ದು. ಕೆಲಸವನ್ನು ನಿಯತ್ತಾಗಿ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಜೊತೆಯಲ್ಲಿ ಇದ್ದರೂ ಕೂಡ ಅವರ ಬಗ್ಗೆ ನಂಬಿಕೆಯನ್ನು ನೀವು ಕಳ್ಕೊಳ್ತೀರಿ. ಅವರನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ. ಅದು ಕೂಡ ನಿಮಗೆ ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ಪ್ರಯೋಜನ ಇಲ್ಲದೇ ಇರತಕ್ಕಂತಹ ಕೆಲವು ನಿರ್ಧಾರಗಳನ್ನು, ಬದಲಾವಣೆಗಳನ್ನು ಮಾಡ್ತಾ ಮಾಡ್ತಾ ಹಲವಾರು ರೀತಿಯಲ್ಲಿ ನಷ್ಟವನ್ನು ಹೊಂದ್ತೀರಿ. ಈಗಿರ್ತಕ್ಕಂತಹ ಕೆಲಸವನ್ನೇ ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಪಕ್ಷ ಅಂತ ಹೇಳಬೇಕಾದಂಥದ್ದು. ಸರಿಯಾದಂತಹ ರೀತಿಯಲ್ಲಿ ಒಮ್ಮೆ ಜಾತಕವನ್ನು ಪರೀಕ್ಷೆ ಮಾಡಿಸಿಕೊಳ್ಳಿ.
ಜೊತೆಗೆ ಶನಿ ಶಾಂತಿಯನ್ನು ಆಚರಣೆ ಮಾಡಿಕೊಳ್ಳಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಧಾರ್ಮಿಕ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯದ ಮುಖಂಡತ್ವವನ್ನು ಯಾರು ವಹಿಸ್ಕೊಂಡಿರ್ತೀರಿ ಅಂಥವರಿಗೆ ಅಶುಭ ಇದೆ. ಆಶ್ಚರ್ಯ ಆಗ್ಬೋದು, ಧರ್ಮ ಕಾರ್ಯ ಮಾಡಕ್ಕೆ ಹೊರಟಿದ್ದೀವಿ ನಮಗೆ ಅಶುಭ ಅಂತಂದರೆ ಆ ರೀತಿ ಅರ್ಥ ಅಲ್ಲ. ಅಂತಹ ಮುಂದಾಳತ್ವವನ್ನು ವಹಿಸ್ಕೊಂಡಾಗ ಹಣದ ಅಥವಾ ಆಭರಣದ ಕಳವಾಗುವಂತಹ ಸಾಧ್ಯತೆಗಳು, ಆ ರೀತಿಯ ಕೆಟ್ಟ ಆಪಾದನೆ ನಿಮ್ಮ ಮೇಲೆ ಬರತಕ್ಕಂಥದ್ದಾಗಬಹುದು. ಹೀಗೆ ಧರ್ಮ ಸೂಕ್ಷ್ಮವನ್ನು ನೋಡಿದಾಗ ಧರ್ಮ ಕಾರ್ಯ ಪ್ರವೃತ್ತರಾಗಿದ್ದರೂ ಕೂಡ ಕೆಟ್ಟ ಹೆಸರನ್ನು ಹೊತ್ತುಕೊಳ್ಬೇಕಾದಂಥದ್ದು ಇರುತ್ತೆ. ರಾಜಕೀಯ ವ್ಯಕ್ತಿಗಳು ಈ ದಿವಸ ಬಹಳ ಗೌಪ್ಯವಾದಂತಹ ಸ್ಥಳದಲ್ಲಿ ಕಾಲವನ್ನು ಕಳೆಯಬಹುದು, ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಬೇರೆ ಬೇರೆ ಏಜೆಂಟ್ಸ್ಗಳಿಗೆ ಲಾಭ ಇರತಕ್ಕಂತಹ ದಿವಸ ಇದಾಗಿರುತ್ತೆ. ಈ ದಿವಸ ವ್ಯಾವಹಾರಿಕವಾಗಿ ಮುಂದುವರಿಬೇಕಾದ್ರೆ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಯೇ ನೀವು ಮುಂದುವರಿಬೇಕಾದಂಥದ್ದಿರುತ್ತೆ. ಆಗ ಮಾತ್ರ ಲಾಭವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಜನರಲ್ಲಿ ಸರಿಯಾದಂತಹ ಶಿಸ್ತು, ನಿಯಮ ಇತ್ಯಾದಿಗಳನ್ನು ನೀವು ತಿಳುವಳಿಕೆಯಿಂದ ಹೇಳಬೇಕಾಗತ್ತೆ. ಅದಿಲ್ಲ ಅಂತಾದರೆ ತಪ್ಪು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳು. ವಿಶೇಷವಾಗಿ ಬೆಟ್ಟದ ಮೇಲಿರತಕ್ಕಂತಹ ದೇವಿಯನ್ನು ಉಪಾಸನೆ ಮಾಡಿ, ಶುಭವಾಗಿ.